ಶ್ರೀರಾಮುಲು ಅವರ 300 ಕೋಟಿ ಕಲೆಕ್ಷನ್ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಪಾಪ ಅವರು ಕನ್ಸು ಬಿದ್ದಿತ್ತು ಅಂತ ಅನ್ಸುತ್ತೆ. ರಾತ್ರಿ ಕನ್ಸನ್ನ ಬೆಳಿಗ್ಗೆ ಬಂದು ಹೇಳ್ತಾ ಇದ್ದಾರೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಶ್ರೀರಾಮುಲು ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. 300 ಕೋಟಿ ಕಲೆಕ್ಷನ್ ಆರೋಪಕ್ಕೆ ರಾಮಲಿಂಗಾರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಇದೆಲ್ಲ ಬಿಜೆಪಿಯಲ್ಲಿದೆ, ಕಾಂಗ್ರೆಸ್ನಲ್ಲಿ ಆ ಕಲ್ಚರ್ ಇಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ವಸೂಲಿ ಮಾಡಿರಬಹುದು, ಬೇರೆ ಬೇರೆ ರಾಜ್ಯದ ಚುನಾವಣೆಗೆ ಸಚಿವರು ನೀಡಿರಬಹುದು ಎಂದಿದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಅವರಿಗೆ ಪಾಪ ಕನಸು ಬಿದ್ದಿತ್ತು ಅನಿಸುತ್ತೆ ಶ್ರೀರಾಮುಲು ಅವರಿಗೆ. ಆ ಕನಸು ಬಿದ್ದಿದ್ದನ್ನು ಬೆಳಿಗ್ಗೆ ಬಂದು ಈ ಥರ ಮಾಧ್ಯಮದವ್ರು ಯಾರೋ ಸಿಕ್ಕಿದವ್ರಿಗೆ ಹೇಳಿಬಿಟ್ಟಿದ್ದಾರೆ. ಆಮೇಲೆ ಇದು ವಸೂಲಿ ಎಲ್ಲನೂ ಬಿ ಜೆ ಪಿಯವರು, ಕಾಂಗ್ರೆಸ್ಸಲ್ಲಿ ಆ ಕಲ್ಚರೇ ಇಲ್ಲ. 2008ರಿಂದ 2013ವರೆಗೂ ಬಿ ಜೆ ಪಿಯವರು ಅಧಿಕಾರದಲ್ಲಿದ್ದರು. ಆಮೇಲೆ 2019ರಿಂದ 2023ವರೆಗೂ ಇದ್ದರು. ಒಟ್ಟು 9 ವರ್ಷ ಇದ್ದರು. ಆಗ ದೇಶದಲ್ಲಿ ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ ಈ ಥರ ಒಂದು 7-8 ರಾಜ್ಯಗಳಲ್ಲಿ ಚುನಾವಣೆ ಆಗಿತ್ತು. ಆಗ 2008ರಿಂದ 2013, 19ರಿಂದ 2023ವರೆಗೂ ಅಧಿಕಾರದಲ್ಲಿದ್ದರಲ್ಲ. ಯಡಿಯೂರಪ್ಪರು ಇದ್ದರು, ಸದಾನಂದ ಗೌಡರು ಇದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ಬೊಮ್ಮಾಯಿ ಅವರಿದ್ದರು. ಈ 4 ಜನ ಮುಖ್ಯಮಂತ್ರಿಗಳು ಇವರೆಲ್ಲ ಮಿನಿಸ್ಟರ್ಗಳಾಗಿದ್ರಲ್ಲ, ಶ್ರೀರಾಮುಲು ಇವರೆಲ್ಲ. ಇವ್ರ ಹತ್ರ ವಸೂಲಿ ಮಾಡಿರ್ಬೇಕು ಅನಿಸುತ್ತೆ. ವಸೂಲಿ ಮಾಡಿ ಕೊಟ್ಟಿರ್ಬೋದು ಆಗ ಆ ಕಾಲದಲ್ಲಿ. ಅದಕ್ಕೆ ನಮ್ಗೆ ಹೇಳ್ತಾರೆ ಅಷ್ಟೇ. 20 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ಅವರೆಲ್ಲ ಕೇಂದ್ರಕ್ಕೆ ಹಣ ಕೊಡ್ತಿದ್ದಾರಂತ ಅರ್ಥನ? ಹಾಗಿದ್ರೆ ರಾಮುಲು ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ಅವರ ಪ್ರಶ್ನೆ ಇದು. ರಾಮುಲು ಪ್ರಕಾರ ಕೇಂದ್ರಕ್ಕೆ ಹಣ ಹೋಗ್ತಿರ್ಬೇಕು, 20 ರಾಜ್ಯಗಳಿಂದ ಬಿಹಾರಕ್ಕೂ ಹಣ ಕಳಿಸಿರಬೇಕು ಅಂತ ಹೇಳಿ ರಾಮುಲು ಅವರ ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಸಂತೋಷ್ ಲಾಡ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಇದೀಗ ಹೈಕಮಾಂಡ್ನಿಂದ ಸದ್ಯಕ್ಕಂತೂ ಸಚಿವ ಸಂಪುಟ ಪುನರಚನೆ ಬಗ್ಗೆ ಆಗಲಿ ಅಥವಾ ನಾಯಕತ್ವ ಬದಲಾವಣೆಯ ಬಗ್ಗೆ ಆಗಲಿ ಯಾವುದೇ ರೀತಿಯ ಸ್ಪಷ್ಟ ಸಂದೇಶ ಇಲ್ಲ. ಆದರೆ ಚರ್ಚೆಗಳು ಮಾತ್ರ ಮುಗಿಲು ಮುಟ್ಟಿದ್ದಾವೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವ ಸಂತೋಷ್ ಲಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಸಚಿವ ಶ್ರೀರಾಮುಲು, ಮಾಜಿ ಸಚಿವರು, ಇವತ್ತೊಂದು ಆರೋಪವನ್ನ ಮಾಡಿದ್ದಾರೆ. ಕೇವಲ ಬಿಹಾರ ಚುನಾವಣೆಗೆ ಹಣ ವಸೂಲಿಗೆ ಈ ತರದ ಒಂದಷ್ಟು ಆಫರ್ ಅನ್ನ ಹೈಕಮಾಂಡ್ಗೆ ಕೊಟ್ಟು ಮುಖ್ಯಮಂತ್ರಿಗಳು ತಮ್ಮ ಸೀಟನ್ನು ಉಳಿಸ್ಕೊತಿದ್ದಾರೆ. ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕವೂ ಕೂಡ ಅದೇ ಒಂದು ಕಾರಣಕ್ಕೋಸ್ಕರ ದೆಹಲಿಗೆ ಹೋಗ್ತಿದ್ದಾರೆ. ಅಂದ್ರೆ ಕರ್ನಾಟಕವನ್ನು ಒಂದು ರೀತಿಯ ATM ಮಾಡ್ಕೊಂಡಿದೆ AICC ಅನ್ನೋ ರೀತಿಯ ಆರೋಪ ಅವ್ರದ್ದು. ಏನೇನ್ರಿ ಬಿಜೆಪಿ ಬಿಟ್ರೆ ಬೇರೆ ಇದೆಯಾ? ಬಿಹಾರ ಬಗ್ಗೆ ಏನಾದ್ರು ಮಾತಾಡ್ತಾರ, ಚರ್ಚೆಗೆ ಬರ್ತಾರ? 7,500 ಕೋಟಿ ಇವರೇ ಲಂಚ ಕೊಟ್ಟಿರೋ ಜನಕ್ಕೆ. 7,500 ಕೋಟಿ ಹೆಣ್ಮಕ್ಳು ಕೊಟ್ಟಿದಾರಲ್ಲ, ಏನ್ ಕೊಟ್ಟಿರೋದು? ಇದಕ್ಕೋಸ್ಕರ ಕೊಟ್ಟಿದಾರಂತ 7,500 ಕೋಟಿ. ಇಡೀ ಸರ್ಕಾರದ ಬೊಕ್ಕಸ್ ತಗೊಂಡು 7,500 ಕೋಟಿ ಹೆಣ್ಮಕ್ಳು ಕೊಟ್ಕೊಂಡು ದುಡ್ಡು ಕೇಳಿ ಓಟ್ ಕೇಳ್ತಾ ಇದಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಇದೆ ಇವರಿಗೆ. ಯಾವಾಗ ಎಲ್ಲ ಚುನಾವಣೆ ಬಂದಾಗ ಇವ್ರು ಮತ್ತೆ 20 ಸ್ಟೇಟ್ನಾಗ ಇವ್ರದಲ್ಲಿ ಇವ್ರ ಗತಿ ಹೆಂಗ್ ಮತ್ತೀಗ? 20 ಸ್ಟೇಟ್ಲಿಂದ ಹಣ ವಸೂಲಿ ಆಗೋದಿಲ್ಲ ಅಂತ ಇವ್ರದ್ದು. 20 ಸ್ಟೇಟ್ಲಿಂದ ಇವರಿಗೆ ಹಣ ವಸೂಲಿ ಆಗೋದಿಲ್ಲ ಅಂತೇಳಿ. ಮತ್ತು ಕರ್ನಾಟಕ ಮೊನ್ನೆ ಚುನಾವಣೆಯಲ್ಲಿ ಇವ್ರು ಕೇಂದ್ರದಲ್ಲಿದ್ದಾಗ ಇಲ್ಲೇನು ರೊಕ್ಕ ಖರ್ಚು ಮಾಡಿಲ್ಲ ಅಂತೇನು? ಸುಮ್ಮನೆ ಏನಾಗೈತೆ ಒಂದು ಮೈಲೇಜಿಗೆ ಮಾತನಾಡ್ಬೇಕಂತಕ್ಕಂಥದ್ದು ಭಾಳ ಜನರದ್ದು ಒಂದು ಅಭಿಪ್ರಾಯ ಇದೆ. ಏನೋ ಮಾತಾಡಬೇಕು, TV ಕ್ಯಾಮ್ರಾ ಇಟ್ಕೊಂಡ್ರೆ ಯಾವುದಕ್ಕೂ ಒಂದು ಅಲಿಗೇಷನ್ ಮಾಡಬೇಕು. ಆಮೇಲೆ ಈ ಅಲಿಗೇಷನ್ಸ್ ಯಾರು ವೆರಿಫೈನೂ ಮಾಡಲ್ಲ, ಇದಕ್ಕೆ ಯಾರು ಪ್ರೂವ್ ಮಾಡಂಗಿಲ್ಲ. ಈ ಅಲಿಗೇಷನ್ಸ್ಗಳು ಕ್ಯಾರಿ ಫಾರ್ವರ್ಡ್ ಆಗ್ತಾವೆ, ಅಷ್ಟು ಬಿಟ್ರೆ ಬೇರೆ ಏನದು ಊಕೇನು ಪ್ರೂವ್? ಅಂಡ್ ಎವ್ರಿಥಿಂಗ್ ಈಸ್ ನೋನ್ ಫ್ಯಾಕ್ಟ್ ಓನ್ಲಿ ವಾಟ್ ಹ್ಯಾಪನ್ಸ್ ಇನ್ ಪಾಲಿಟಿಕ್ಸ್. ಸುಮ್ಮನೆ ಮಾತಾಡಬೇಕು, ಏನೋ ಒಂದು ಮಾತಾಡಬೇಕು, ಒಂದು ಅಲಿಗೇಷನ್ ಮಾಡಬೇಕು. ಸೊ ಬಿಯಾಂಡ್ ದಿಸ್ ಇಸ್ ಎನಿ ಪಾಯಿಂಟ್. ಆಕ್ಚುಲಿ ದಿಸ್ ಡಸ್ ನಾಟ್ ಹ್ಯಾವ್ ಎನಿ ಸ್ಟೇಟಸ್ ಕೋನು ಇಲ್ಲ, ಇದಕ್ಕೇನು ಮೀನಿಂಗು ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡೋದು ವೇಸ್ಟ್. ಇದಿಷ್ಟು ಸಚಿವ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.